ಕನ್ನಡ ವಾಹಿನಿಗೆ ಸ್ವಾಗತ. ಒಂದೆಡೆ ಹೆಚ್ಚುತ್ತಿರುವ ಸಂಚಾರಿ ದಟ್ಟಣೆ, ಇನ್ನೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ದುರಸ್ತಿ ಕಾರ್ಯಕ್ರಮ, ಮತ್ತೊಂದು ಕಡೆ ಸಂಚಾರಿ ಸುರಕ್ಷಾ ಕ್ರಮದ ವೈಫಲ್ಯ. ಇದೆಲ್ಲದರ ಪರಿಣಾಮ ಕುಂದಾಪುರ ತಾಲೂಕಿನ ಕೋಟೇಶ್ವರ ಬೈಪಾಸ್ನಲ್ಲಿ ಪ್ರತಿನಿತ್ಯ ಸಂಜೆಯಾಗುತ್ತೆ ಹೈರಾಣಾಗುತ್ತಿರುವ ವಾಹನ ಸವಾರರು. ಪ್ರತಿದಿನ ಸಂಜೆ 6 ಗಂಟೆಯಿಂದ 8 ಗಂಟೆಯವರೆಗೆ ಕೋಟೇಶ್ವರ ಬೈಪಾಸ್ ಗೋಳು ಹೇಳುತ್ತಿರದಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕೋಟೇಶ್ವರದ ಎಂಬಾಂಕ್ಮೆಂಟ್ ಇರೋದ್ರಿಂದ ಪ್ರತಿ ವಾಹನಗಳು ಸರ್ವಿಸ್ ರಸ್ತೆಯಲ್ಲಿಯೇ ಸಂಪರ್ಕ ರಸ್ತೆಗೆ ಬರಬೇಕು. ಅಷ್ಟೇ ಅಲ್ಲ, ಹಾಲಾಡಿ, ಆಗುಂಬೆ, ಶಿವಮೊಗ್ಗ ಸಂಪರ್ಕ ರಸ್ತೆಯೂ ಕೂಡ ಕೋಟೇಶ್ವರ ಬೈಪಾಸ್ಗೆ ಕೊಡೋದ್ರಿಂದ ಎಲ್ಲಾ ತರಹದ ವಾಹನಗಳು ಬೈಪಾಸ್ ಬಳಸಿ ಸಂಚರಿಸ್ತಾ ಇದೆ. ಸಂಜೆ ಆಗುತ್ತಲೇ ಮನೆ ಸೇರುವ ಆತುರದಿಂದ ಬರುವ ವಾಹನ ಸವಾರರು, ಎಕ್ಸ್ಪ್ರೆಸ್ ಬಸ್ಸುಗಳು, ಸರಕು ವಾಹನಗಳ ಸಂಚಾರ, ಆತುರದ ಪ್ರಯಾಣಗಳಿಂದಾಗಿ ಪ್ರತಿದಿನವೂ ಕೂಡ ಸುಮಾರು 1.5-2 ತಾಸುಗಳ ಕಾಲ ಜಾಮ್ ಆಗಿ ಸಂಚಾರ ಅಸ್ತವ್ಯಸ್ತವಾಗ್ತಾ ಇದೆ. ದುರಂತ ಏನಪ್ಪಾ ಅಂದ್ರೆ, ಸರ್ವಿಸ್ ರಸ್ತೆಯ ಆರಂಭದಲ್ಲಿ ನಿಂತು ಅಡ್ಡ ಹಾಕುವಂತಹ ಪೊಲೀಸರು ಅಪ್ಪಿತಪ್ಪಿಯೂ ಇತ್ತ ಕಡೆ ತಲೆ ಹಾಕುವುದಿಲ್ಲ ಎಂದು ಸಾರ್ವಜನಿಕರು ಆರೋಪಿಸ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.